ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಂಥದ್ದು ಒಂದು ಬೃಹತ್ ತೆರವು ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರು ಪೂರ್ವ ತಾಲೂಕಿನ ಬಿದರಳ್ಳಿ ಹೋಬಳಿ ಕಾಡುಗೋಡಿ ಪ್ಲಾಂಟೇಷನ್ನ ಸರ್ವೆ ನಂಬರ್ 1ರಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂಥ ಸುಮಾರು 120 ಎಕರೆ ಭೂಮಿ ಒತ್ತುವರಿಯಾಗಿತ್ತು. ಈ ಭೂಮಿ ಹಿಂದೆ 1896ರಲ್ಲಿ ಅರಣ್ಯ ಅಂತೇಳಿ ಇವತ್ತು ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ಇವತ್ತೇನು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಸಹಿತ ಅರಣ್ಯ ಕ್ಷೀಣಿಸಿದಂತೆ ಕ್ರಮ ವಹಿಸಬೇಕು ಅಂತ ಹೇಳಿ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ನೋಡಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್, ಆ ಒಂದು ದೃಷ್ಟಿಯಿಂದ ಈ ಒಂದು ಕಾಡುಗೋಡಿಯಲ್ಲಿರುವಂಥ 120 ಎಕರೆ ಭೂಮಿ ಅರಣ್ಯ ಜಮೀನು ಒತ್ತುವರಿಯಾಗಿದೆ ಅನ್ನುವಂಥ ಮಾತನ್ನು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದರು. ನಿಯಮಾನುಸಾರ ಈ ಒತ್ತುವರಿಯನ್ನು ತೆರವುಗೊಳಿಸಿ ಬ್ಯಾಂಗ್ಳೂರಿನ ಲಂಗ್ ಸ್ಪೇಸ್ ಜಾಸ್ತಿ ಮಾಡಬೇಕು, ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಮತ್ತು ಈ ಒತ್ತುವರಿ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪೊಲೀಸ್ ಇಲಾಖೆ ಸಹಕಾರನೂ ಇವತ್ತು ಕೊಡಬೇಕು ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು 120 ಎಕರೆ ಏನು ಅರಣ್ಯ ಜಮೀನು ಒತ್ತುವರಿ ತೆರವು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಕೋರುತ್ತೇನೆ. ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ನಿರ್ದೇಶನದ ಮೇರೆಗೆ DCF ರವೀಂದ್ರ ಕುಮಾರ್ ಅಂಥೇಳಿ ನಮ್ಮ ಪೇಜಲ್ಲಿ ತುಂಬ ಜನ ಕಮೆಂಟ್ಗಳನ್ನ ಹಾಕಿದ್ದೀರಿ. ಅಂಥ ಅಧಿಕಾರಿಗಳ ಒಂದು ಕರ್ತವ್ಯ ಪ್ರಜ್ಞೆಯ ಜೊತೆಗೆ ಒಂದಿಷ್ಟು ಅರಣ್ಯ ಒತ್ತುವರಿ ತೆರವನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ. ಬಹಳ ದೊಡ್ಡ ಮಟ್ಟದ್ದು, ತುಂಬ ನಿರೀಕ್ಷೆ ಮಾಡೋಕ್ಕೂ ಸಾಧ್ಯ ಇಲ್ಲದೆ ಇರುವಂಥ ಒಂದಿಷ್ಟು ದೊಡ್ಡ ದೊಡ್ಡ ಒತ್ತುವರಿಗಳ ತೆರವುಗಳು. ಸುಮಾರು 120 ಎಕರೆ 4,000 ಕೋಟಿ ಹತ್ತಿರ ಇರ್ಬೋದು ಅಂತ ಅಂದಾಜು ಮಾಡಲಾಗ್ತದೆ. ಅದನ್ನು ಮಂಗಳವಾರ ತೆರವು ಮಾಡಲಾಗಿದೆ. ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿ ಕಾಡುಗೋಡಿ ಪ್ಲಾಂಟೇಷನ್ನ ಸರ್ವೆ ನಂಬರ್ 1ರಲ್ಲಿ ಈ 120 ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿಯನ್ನು ಪೊಲೀಸ್ ಭದ್ರತೆಯಲ್ಲಿ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಖಂಡ್ರೆ ಅವರು ಈಗ 2 ವರ್ಷ ಆಯಿತು ಅಧಿಕಾರ ತೆಗೆದುಕೊಂಡು ಅರಣ್ಯ ಸಚಿವರಾಗಿ. ಇಲ್ಲಿಗೆ 248 ಎಕರೆ ಅರಣ್ಯವನ್ನು ಬೆಂಗಳೂರಲ್ಲೇ ಒಟ್ಟು 248 ಎಕರೆ ಪ್ರದೇಶವನ್ನು ಅರಣ್ಯಕ್ಕೆ ಸೇರಿಸ್ಕೊಂಡಿದ್ದಾರೆ. ಮತ್ತು ಕೆಲವೊಂದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಕೆಲವುಗಳು ಕೇಸ್ಗಳು ನಡೀತಾ ಇದೆ. ಅವಕ್ಕೆಲ್ಲ ಇವರು ಅದನ್ನು ಮತ್ತೆ ವಶ ಪಡೆಯೋದಕ್ಕೆ ಏನೇನು ಕಾನೂನು ಕ್ರಮಗಳು ಬೇಕೋ ಅವುಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಕೆಲವೊಂದು ಆಗೋದಿಲ್ಲ. ಆದರೆ ಈಗ ಎಷ್ಟು ಇದೆಯೋ ಲ್ಯಾಂಡ್, ಯಾವುದು ಡಿಸ್ಪ್ಯೂಟ್ ಇಲ್ಲದೆ ಎಷ್ಟು ಅರಣ್ಯದಲ್ಲೇ ಇದೆಯೋ ಇಲಾಖೆ, ಅದನ್ನೆಲ್ಲ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಅಷ್ಟೇ. ಅಂದರೆ ಹದ್ಬಸ್ತಲ್ಲಿಡುವಂಥ ಪ್ರಯತ್ನ ಆಗ್ತಿದೆ. ಇಲ್ಲಿ ಕೂಡ ಬಹಳ ದೊಡ್ಡ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ, ನನಗೆ ತಿಳಿದ ಮಾಹಿತಿ ಪ್ರಕಾರ ಇಲ್ಲಿ ಒಂದಿಷ್ಟು ಜನ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲಿರೋ ಜನರಿಗೆಲ್ಲ ಸೈಟ್ ಕೊಡ್ತೀನಿ ಅಂಥೇಳಿ ಒಂದಿಷ್ಟು ಲಕ್ಷಗಳನ್ನು ಎತ್ತಿಬಿಟ್ಟು ಅದನ್ನೇ ರಿಜಿಸ್ಟ್ರೇಷನ್ ಅಂತೇಳಿ ಬಿಂಬಿಸಿದ್ದಾರೆ. ಅಲ್ಲಿ ಇವೆಲ್ಲ ದೊಡ್ಡ ದೊಡ್ಡ ಲಫ್ಡ ಇದೆ. ಕೆಲವರು ಅದನ್ನು ಮಾರಿರೋ ಜಾಗದಲ್ಲಿ ಈಗ ಅಲ್ಲೊಂದು ಶೆಡ್ ಏನೋ ಥರದ್ದು ದೊಡ್ಡದು ಹೊಡಿತಾಯಿದ್ರು. ಅದು ಯಾರೋ ಒಬ್ಬರು ತೆಗೆದುಕೊಂಡು ಅದನ್ನು ಇನ್ನೊಂದೊಬ್ಬರಿಗೆ ಕೊಟ್ಟಿರೋದು ಕಾಂಟ್ರಾಕ್ಟ್, ಸಬ್ ಕಾಂಟ್ರಾಕ್ಟ್. ಹಕ್ಕು ಇಲ್ಲ, ಪತ್ರ ಇಲ್ಲ, ಏನಿಲ್ಲ. ಅರಣ್ಯ ಇಲಾಖೆಯಲ್ಲಿ ಈಗಲೂ ಇದ್ದಂತಹ ಪ್ರದೇಶವನ್ನು ಜನರು ಏನೋ ಒಂದಿಷ್ಟೆಲ್ಲ ಫ್ರಾಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನನಗೆ ಇರುವಂಥ ಮಾಹಿತಿ ಪ್ರಕಾರ ಒಟ್ಟಲ್ಲಿ ಅರಣ್ಯ ಇಲಾಖೆ ಭಾಳ ಒಳ್ಳೆಯ ಒಂದು ಕಾರ್ಯಾಚರಣೆ ಮಾಡಿದೆ. ಸಾಕಷ್ಟು ಜನರಿಗೆ ಖುಷಿ ತಂದಿದೆ. ಬೆಂಗಳೂರು ಬೆಳೆದಾಗೆ ಇನ್ನೂ ತುಂಬ ಅಷ್ಟು ನಮಗೆ ಆಕ್ಸಿಜನ್ನು ಥರ ಒಳ್ಳೆ ಗಾಳಿ ಸಿಗಲ್ಲ. ಫಾರೆಸ್ಟು ಹೋಗ್ಬೇಕು ಎಷ್ಟು 1-2 ಇವತ್ತಿಗೂ ಕೂಡ ಒಂದು ಲಾಲ್ಬಾಗು, ಕಬ್ಬನ್ ಪಾರ್ಕು ಅಂಥವೇ 1-2 ಬಿಟ್ಟರೆ ಬೇರೆ ಬೇರೆ ದೊಡ್ಡ ಪ್ರದೇಶಗಳು ಅಥವಾ ಆ ಥರ ನಮಗೆ ಎಕರೆಗಟ್ಟಲೆ ಸಿಗೋದಿಲ್ಲ. ಈಗ ಒಂದೊಂದನ್ನೇ ಇವರ ಸಚಿವರು ಅವರ ಅಧಿಕಾರಿ ಅವಧಿಯಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ ಇದು ಒಂದು ಸೇರ್ಕೊಳ್ಳುತ್ತೆ ಅಂತ ಅನ್ಕೊಳುತ್ತೆ. ಇದನ್ನು ಮುಂದೆ ಯಾವ ಥರ ಡೆವಲಪ್ ಮಾಡ್ತಾರೆ ಗೊತ್ತಿಲ್ಲ. ಸದ್ಯಕ್ಕಂತೂ ಅದು ಇಲಾಖೆಯವರು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡು ಎಲ್ಲ ಬೇರೆ ಎಲ್ಲ ಹಾಕೊಂಡಿದ್ದಾರೆ. ಬಹಳ ದೊಡ್ಡ ಕಾರ್ಯಾಚರಣೆ. ಒಂದು 8-9 ಸಾವಿರ ಹೆಚ್ಚು ಕಡಿಮೆ ಕೋಟಿ ಮೌಲ್ಯದ ಆಸ್ತಿ ಅರಣ್ಯ ಇಲಾಖೆಗೆ ಈ ತನಕ ಸೇರಿಕೊಂಡಿದೆ.
HMD ಇರ್ಬೋದು, ಅದು ಇರ್ಬೋದು, ಸುಮಾರು ಕಡೆ ಅರಣ್ಯ ಸಚಿವರು ಅದನ್ನು ಮರು ವಶಕ್ಕೆ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಾಗಾಗಿ ಅರಣ್ಯ ಸಚಿವರಿಗೂ ಕೂಡ ಧನ್ಯವಾದಗಳನ್ನು ನಾವು ಹೇಳಲೇಬೇಕು. ಥ್ಯಾಂಕ್ ಯು.